NK ಭಾರತ್ ನ್ಯೂಸ್ 24x7 ಶ್ರೀನಿವಾಸಪುರದಲ್ಲಿದ್ದೀವಿ. ಈ ದಿನ ಶ್ರೀನಿವಾಸಪುರದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿ ಎಲ್ಲರೂ ಕೂಡ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದಾರೆ. ತುಂಬ ಸಂತೋಷದ ವಿಷಯ. ನಮ್ಮ ಸಂವಿಧಾನ ಶಿಲ್ಪಿ ನಮಗೆಲ್ಲರಿಗೂ ಕೂಡ ಸ್ವತಂತ್ರದ ಹಕ್ಕುಗಳನ್ನು ಎಲ್ಲವನ್ನು ನೀಡಿ ನಮಗೆಲ್ಲರೂ ಒಳ್ಳೆಯದನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರಲ್ಲಿ ಅವ್ರಿಗೂ ಕೂಡ ಒಳ್ಳೆಯ ಸದ್ಗತಿ ಒದಗಿಸಲಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಈ ದಿನದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾಳೆ ನಮ್ಮ ಶ್ರೀನಿವಾಸಪುರಕ್ಕೆ ಒಬ್ಬ ಗುರುಗಳು ಬರ್ತಾ ಇದ್ದಾರೆ. ಕುಂಭಮೇಳದಲ್ಲಿ ನಮ್ಮ ಕರ್ನಾಟಕದಲ್ಲಿನ ಒಬ್ಬರಿಗೆ ಪರಿಚಯ ಆಗಿ ಅವರು ಕರ್ನಾಟಕದವರೇ ಆಗಿದ್ದು, ಒಳ್ಳೆ ಉತ್ತಮವಾದಂತಹ ಸಾಧುಗಳಾಗಿದ್ದು, ಆಮೇಲೆ ಅವರು ಅಘೋರಿ ಅಂತ ಹೆಸರು ಪಡೆದಿದ್ದು ಅಂಥವರು ಶ್ರೀನಿವಾಸಪುರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಆಗಮಿಸುವುದೇ ಬಹಳ ಕಡಿಮೆ. ಅಂಥವರು ಶ್ರೀನಿವಾಸಪುರಕ್ಕೆ ಬರ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ, ಯಾರನ್ನು ಇವರು ಕರೆಸ್ತಾ ಇದ್ದಾರೆ ಅನ್ನೋದು ಬಹಳ ಪ್ರಮುಖವಾದ ವಿಷಯ ಆಗಿದೆ. ಈ ಅಘೋರಿ ಸ್ವಾಮಿಗಳು ಬಹಳ ಪವಿತ್ರರಾದವರು. ಕುಂಭಮೇಳದಲ್ಲಿ ಪರಿಚಯ ಆದಂಥವರು. ಇವರನ್ನು ದರ್ಶನ ಮಾಡಿದರೆ ಆಯಿತು, ಇವರ ಪಾದ ಸೇವೆ ಮಾಡಿದರೆ ಆಯಿತು, ಇವರ ಆಶೀರ್ವಾದ ಪಡ್ಕೊಂಡ್ರೆ ಆಯಿತು, ನಮಗೆ ಎಲ್ಲ ಕಾರ್ಯಗಳು ಕೂಡ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಕೂಡ ಇದೆ. ಅದೇ ಸ್ವಾಮಿಗಳ ಬಾಯಿಂದನೇ ಹೇಳ್ತಾರೆ, ಖಂಡಿತ ನೆರವೇರುತ್ತೆ ಅಂತ ಹೇಳ್ಬಿಟ್ಟು. ಏನೇನು ಎತ್ತ ಅನ್ನೋದನ್ನು ಇಲ್ಲಿಗೆ ಬರಮಾಡ್ಕೊಳ್ತಾ ಇರುವಂತಹ ಒಬ್ಬ ರೂವಾರಿ, ನಮ್ಮ ಈ ಒಂದು ಊರಿನ ರೂವಾರಿಯಾದಂತಹ ಇದೇ ಊರಿನ ಇದು ಒಗಲಗೆರೆ ರೋಡ್ನಲ್ಲಿ ಇರುವಂಥ ಗವಿಘಟ್ಟ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸ್ತಾ ಇರುವಂತಹ ಬುಲೆಟ್ ವೆಂಕಟರೆಡ್ಡಿ ಅವರು ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಬುಲೆಟ್ ವೆಂಕಟರೆಡ್ಡಿ ಅಂತ. ವೆಂಕಟರೆಡ್ಡಿ. ನಾಳೆ ಏನು ಸ್ವಾಮೀಜಿಗಳನ್ನು ಕರೆಸ್ತಾ ಇದ್ದೀರಂತೆ? ಯಾರು ಸ್ವಾಮೀಜಿ, ಏನು ಅಂತ? ಕುಂಭಮೇಳಕ್ಕೆ ಹೋಗಿದ್ದಾಗ ಅವ್ರು ಕರ್ನಾಟಕ ಅಂತ ಆ ಕುಂಭಮೇಳದಲ್ಲಿ ಇರ್ತಕ್ಕಂಥ ನಾಗಸಾಧುವೈನ ಒಬ್ಬ ಸ್ವಾಮಿ ಕರ್ನಾಟಕದವರು ಅಂತ ಮಾತಾಡಿಸಿದ್ದಾರೆ. ಮಾತಾಡಿಸಿದಾಗ ಅವ್ರು ಹೇಳಿದ್ದಾರೆ, ನಾನು ಕರ್ನಾಟಕದಲ್ಲಿಟ್ಟೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಏನೇನೋ ಮಾಡ್ತಾ ಇದ್ದೇನೆ, ನನಗೊಂದು ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾದ ಪವಾಡ ಇರತಕ್ಕಂಥ ಒಂದು ಜಾಗ ಬೇಕು ಅಂತ ಅವರು ಅಲ್ಲಿ ಕೇಳಿದ್ದಾರೆ. ಮೇಡಮನ್ ಕೇಳಿದ್ದಾರೆ. ಅವರು ಕೇಳಿದಾಗ ಅವರು ಒಂದು ಟ್ರಸ್ಟ್ ಇಟ್ಕೊಂಡಿದ್ದಾರೆ, ಒಂದು ದೇವಸ್ಥಾನ ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಯಲಹಂಕ ಹತ್ರ ಕೋಗ್ಲೆ ಕ್ರಾಸ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವ್ರು ಏನು ಹೇಳಿದ್ದಾರೆ, ಹಾಗಾದ್ರೆ ಅದ್ಭುತವಾದ ಪವಾಡ ಇರತಕ್ಕಂಥ ಜಾಗ ನಾನು ಒಂದು ನೋಡಿದ್ದೇನೆ. ಅಲ್ಲಿ ಬುಲೆಟ್ ವೆಂಕಟರೆಡ್ಡಿ ನಾಗಣ್ಣ ಅಂತ ಇದ್ದಾರೆ, ಇನ್ಯಾರೂ ತೊಂದರೆ ಇಲ್ಲ. ಅಲ್ಲೂ ಒಂದು ಗುಟ್ಟೇನೂ ಇದೆ. ಗೆವಿ ಇಲ್ಲಿ ಹೊರಡಲ್ಲಿ ಎಲ್ಲೂ ಇಲ್ಲ. ಒಂದು ಗೆವಿನೂ ಜನಗಳ ಸಪೋರ್ಟ್ ಇಂದ ಮಾಡ್ತಾ ಇದ್ದಾರೆ. ಅವರು ಬೇಕಾದ್ರೆ ನಿಮ್ಗೆ ಟ್ರಸ್ಟ್ಗೆ ಬೇಕಾದ್ರೆ 2 ಎಕರೆ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹೇಳಿ ಅವ್ರು ತಿಳಿಸಿದ್ರು, ನಮ್ಗೆ ತಿಳಿಸಿದ್ರು. ನಾನು ಆವಾಗ ಅಂಥ ಸಾಧುವರು ಆಗಂಗಿದ್ರೆ ನಾವು ಇವತ್ತಿಗೆ ಟ್ರಸ್ಟ್ ಮಾಡಿಲ್ಲ, ನಮಗೊಂದು ಇದಾಗಬೇಕಷ್ಟೇ. ಯಾತರ ಸ್ಥಳ ಇಡೀ ಹುಟ್ಟಿದ್ದೀವಿ ಸಾಯ್ತೀವಿ, ಏನೇನೋ ರಾಜಕೀಯ ರಟ್ರ ಎಲ್ಲ ಮಾಡಿದ್ವಿ, ಯಾವುದರಲ್ಲಿ ಏನೂ ಶಾಶ್ವತ ಇಲ್ಲ. ದೇವರು ನಂಬಿದರೆ ಎಲ್ಲೂ ಹೋಗಲ್ಲ ಅನ್ನೋದು ಒಂದು ಸ್ವಲ್ಪ ನನಗೆ ಮಂದಟ್ಟಾಗಿ 7 ವರ್ಷದಿಂದ ನಾನು ಮಾಡ್ತಾ ಬಂದಿದೆ. ಅವರು ಅಂಥ ಸ್ವಾಮಿಗಳು ಬಂದರೆ ಎಲ್ಲೇ ಸ್ವಾಮಿಗಳಿಟ್ಟರು ಆ ಗೆವಿಯಲ್ಲಿ ಪೂಜೆ ಮಾಡೋದಕ್ಕೆ ಭಯ ಬಿದ್ದು ಮಾಡ್ತಾ ಇಲ್ಲ. ಅದೊಂದು ದೇವರುಗಳಿಟ್ಟು ವೇಸ್ಟ್ ಆಗ್ತಾ ಇತ್ತು. ಆದ್ದರಿಂದ ನಾನು ಒಂದು ಮಾತು ಕೊಟ್ಟೆ, ನೀವು ಬಂದು ಇಲ್ಲಿ ನೋಡಿ, ನೀವೇನಾದರೂ ಟೆಸ್ಟ್ ಮಾಡಿಕೊಂಡು ಎತ್ತರ ಸ್ಥಳ ಮಾಡಂಗಂದ್ರೆ ನಿಮ್ಗೆ 2 ಎಕರೆ 3 ಎಕರೆ ಕೊಡೋದಕ್ಕೂ ನಾವು ರೆಡಿ, ಈ ದೇವಸ್ಥಾನನೇ ನಿಮ್ಮ ಹೆಸರಿಗೆ ಮಾಡೋದಕ್ಕೂ ಅಂತ ರೆಡಿ ಅಂತ ನಾವು ಹೇಳಿದ್ವು. ವಿಡಿಯೋ ಹಾಕಿ ಫೋಟೋಗಳೆಲ್ಲ ಹಾಕಿ ನಾವು ನೋಡ್ಬೇಕಂದ್ರು ಎಲ್ಲ ಆಗಿದ್ದು. ನೋಡ್ಬಿಟ್ಟು ನಾನು ಮಂಗಳವಾರ ಬರ್ತೀನಿ, 10 ಗಂಟೆಯಿಂದ 11 ಗಂಟೆ ಒಳಗೆ ನಿಮ್ಮ ದೇವಸ್ಥಾನ ಹತ್ರ ಇಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ನಾವು ಒಂದು ದೇವಸ್ಥಾನಕ್ಕೆ ಈ ಶ್ರೀನಿವಾಸಪುರಕ್ಕೆ ಅಂಥವ್ರು ಬರುವಾಗ ನಾವು ಬೇಡ ಅನ್ನೋದು ಬೇಡ ಅಂತ ನಾವು ನಮ್ಮ ನಾವೇ ನೋಡಿಲ್ಲ. ಅವರು ಫೋನಲ್ಲಿ ಮಾತಾಡಿದ್ದೀವಿ. ದೇವರ ದಯ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬರೋರು ಯಾರಾದರೂ ಭಕ್ತಾದಿಗಳು ಬರಂಗಿದ್ರೆ ಫ್ಯಾಮಿಲಿ ಜೊತೆಯಲ್ಲಿ ಬಂದು ಅವ್ರ ಕಾಲು ಪಾದ ಪೂಜೆ ಮಾಡಿದರೆ ಅವ್ರ ಕಷ್ಟ ಬಾಧೆಗಳೇನಾದರೂ ಇದ್ರೆ ಈಡೇರುತ್ತೆ ಅಂತ ಅವರು ಹೇಳಿದ್ದಾರೆ. ಒಂದು ವೇಳೆ ಒಂದು ಮನೆಗೆ ಹೋಗಿದ್ರೆ ಅವರು ಕಾಲಿಟ್ಟು ಒಂದು ಪೂಜೆ ಮಾಡಿ ಮನೆಗೆ ಹೋಗಿ ಏನಾದರೂ ಪೂಜೆ ಮಾಡಿದ್ರೆ ಅವ್ರು ಏನಾದರೂ ಮುಂದಿನ ಭವಿಷ್ಯತ್ತು ಏನಾದರೂ ಇದ್ರೆ ಆ ಭವಿಷ್ಯತ್ತು ಖಂಡಿತ ನೆರವೇರುತ್ತೆ. ನಾನು ಈ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ಕರ್ನಾಟಕದಲ್ಲಿ ಒಂದು ಟ್ರಸ್ಟ್ ಮಾಡಬೇಕು ಅಂತ ಆಶೆಯಿಂದ ಇಂಥ ಪವಾಡ ಜಾಗ ಎಲ್ಲೂ ಇಲ್ಲ, ಈ ಗಿವಿ ಎಲ್ಲೂ ಇಲ್ಲ, ಇಲ್ಲಿ ನೋಡೋಣ ಅಂತ ಅವ್ರು ಬರ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಏನು
ಮಹತ್ಯ ಎಲ್ಲ ನಾವು ನೋಡಿಲ್ಲ, ಬರ್ತಾ ಇದ್ದಾರೆ. ದಯವಿಟ್ಟು ಯಾರಾದರೂ ಫ್ಯಾಮಿಲಿಗರು ಬಂದು ಈ ಒಗಲಗಿರಿ ದಾರಿಯಲ್ಲಿರೋದು ಗೆವಿಗೊಟ್ಟು ಅಂತ ಅಲ್ಲಿಗೆ ಬಂದು ಆಶೀರ್ವಾದ ಪಡೆಯುವವರು ಯಾರಾದರೂ ಇದ್ದರೆ 10 ಗಂಟೆಯಿಂದ 11 ಗಂಟೆ ಒಳಗೆ ದೇವಸ್ಥಾನ ಹತ್ರ ಬಂದು ಆ ಸ್ವಾಮಿಗಳ ಆಶೀರ್ವಾದ ಪಡ್ಕೋಬಹುದು. ಇಲ್ಲ ಮನೆಗೆ ಬರ್ತಾರಾ? ಮನೆಗೆ ಅಂದ್ರೆ ನಾವು ಒಂದು ಇದು ಹೇಳಿದೆ, ವಿಶೇಷವಾಗಿ ಓಂ ಚಿಕ್ತಿ ಚಲಪತಿ ಅಂತ ಡಿಸ್ಟಿಕ್ BJP ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಹೇಳಿದ್ದಾರೆ ಅಂತ ಸ್ವಾಮಿಗಳು ಬಂದ್ರೆ ನಮ್ಮ ಮೊನ್ನೆ ಇನಾಗ್ರೇಷನ್ ಬಂದಿದ್ರು, ಯಾರಾದರೂ ಅಂತ ಸ್ವಾಮಿಗಳು ಬಂದ್ರೆ ನಮಗೂ ಒಂದು ದೇವರೊಂದು ಆಸೆ ಇದೆ, ನಮ್ಮ ಮನೆ ಹತ್ರ ಕರೆಸಿ ಅಂತ ಹೇಳಿದ್ರು. ಅದು ಆಮೇಲೆ ನಾನು ರೋಣಪ್ಪ ಸಾರಿಗೆ ಹೇಳಿದೆ, ರೋಣಪ್ಪ ಸಾರ್ ಅವ್ರಿಗೆ ಹೇಳಿದ್ದಾರೆ, ಅವ್ರು ಭಕ್ತಿಯಿಂದ ಬಾ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಎಲ್ಲರೂ ಸೇರಿ CMR ಶ್ರೀನಾಥ್ ಅಂದ್ರೆ ಬಾ ಅಂತ ಹೇಳಿದ್ದಾರೆ. ಯಾಕಂದ್ರೆ CM ಶ್ರೀನಾಥ್ ಅಂದ್ರೆ ರಾಜಕೀಯದಿಂದ ಅಲ್ಲ, ರೈತರಿಗಾಗೋರು, ರೈತರ ಮುಖಂಡರು ಔಟ್ ಆಫ್ ಎಲ್ಲ ಇದ್ದಾರೆ. ಇದಕ್ಕೆ ರಾಶಿಗೆ ಸೃಷ್ಟಿ ಮಾಡಬೇರೆ ಸ್ವಾಮಿಗಳು ಬರೋದು. ಅವರು ರೈತರಿಗೆ ಒಳ್ಳೇದಾಗಬೇಕು ಅಂತ ಅವರು ನಮ್ಮ ಜಾಗಕ್ಕೆ ಬನ್ನಿ, ನಾವು ಒಂದು 20 ಜನ ರೈತರನ್ನ ಕರೆಸ್ತೀವಿ, ಅವ್ರಿಗೆ ಸ್ವಲ್ಪ ಕಷ್ಟ ನಷ್ಟಗಳಿದೆ ಅಂತ ಗುರೂಜಿಗಳಾದರೆ ನಾವು ನಮ್ಮ ಮನೆ ಕರ್ಕೊಂಡು ಬನ್ನಿ ಅಂತ ಅವರು ಹೇಳಿದ್ದಾರೆ. ಇನ್ಯಾರಾದರೂ ಅಂಥವ್ರು ಬೇಕಾದರೆ ನಾಳೆ 9 ಗಂಟೆ ಒಳಗಡೆ ಬಂದು ಸ್ವಾಮಿಗಳನ್ನ ಮೀಟ್ ಮಾಡಿ, ನಮಗಿಲ್ಲ ನಮ್ಮ ಫೋನ್ಗೋ ರೋಡ ಫೋನ್ಗೋ ಇನ್ನು ನಿಶಾಂತ್ ಫೋನ್ಗೆ ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರ ಮನೆಗೂ ನಾವು ಕರ್ಕೊಂಡು ಬರೋದಕ್ಕೆ ಸಿದ್ಧರಾಗಿದ್ದೀವಿ. ಇಷ್ಟು ನಮ್ಮ ದೇವಸ್ಥಾನದ. ಈಗ ತಾವು ಜಮೀನು ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವ್ರಿಗೆ, ಮತ್ತೆ ಜಮೀನು ಯಾರ್ದು? ಸರ್ಕಾರದ, ನಿಮ್ಮದ? ಮತ್ತೊಬ್ಬ? ಅದು ದೇವಸ್ಥಾನಕ್ಕೆ ಅಂತ ಇಟ್ಕೊಂಡಿದೀವಿ. 2 ಎಕರೆ ಇಟ್ಕೊಂಡಿದ್ದೀರಿ ಅಂದ್ರೆ ನಿಮ್ಮದೇನ? ನಮ್ದೆಲ್ಲ ಸರ್ಕಾರಿ ಲೆಕ್ಕದಲ್ಲೇ ಇದೆ. ಟೆಸ್ಟ್ ಮಾಡಿದಾಗ ಟ್ರಸ್ಟ್ಗೆ ಮಾಡ್ಕೊಡ್ತೀವಿ ಅಂತ ತಾಳ್ದಾರೆ ಎಲ್ಲ ಹೇಳಿದ್ದಾರೆ. ಅದೊಂದು 2 ಎಕರೆ ಟ್ರಸ್ಟ್ ಬಿಟ್ಟು ಕೊಡ್ತೀರಾ? ಟ್ರಸ್ಟ್ಗೆ. ಆ ಟ್ರಸ್ಟ್ ನಲ್ಲಿ ಮುಖಂಡರಾಗಿ ಸ್ವಾಮಿಗಳು ಇರ್ತಾರೆ. ಇರಂಗಿದ್ರೆ ಇರ್ಬೋದು. ಅವರಿಗೆ ಗೋಶಾಲ ಇನ್ನೊಂದು ಏನೋ ಮಾಡ್ಬೇಕು ಅಂತಂದ್ರು, ಅದು ನಾಗಣ್ಣ ಪಾಂಡವರದಲ್ಲಿ ಒಂದು 9 ಎಕರೆ ಇದೆ. ಅದು ಅವ್ರ ಹೆಸರಿಗೆ ಆಗಿಲ್ಲ. ಅದು ಬೇಕಾದ್ರೆ 1-2 ಎಕರೆ ಕೊಡ್ತೀವಿ ಅಂತ ಹೇಳಿದ್ವಿ. ಯಾಕೆಂದ್ರೆ ಟ್ರಸ್ಟ್ಗೆ ಯಾಕೆಂದ್ರೆ ಶ್ರೀನಿವಾಸಪುರಲ್ಲಿ ಹುಟ್ಟಿರೋದು. ನಾವೆಲ್ಲ ನಮ್ಮ ಮುಂಚೆ ತರ್ತರದಲ್ಲಿ ಶ್ರೀನಿವಾಸಪುರಲ್ಲಿ ಹುಟ್ಟಿರೋದು. ಆಮೇಲೆ ರಾಕ್ಷಸರುಗಳು ಇದ್ಗಳಾಗಿ ಇಲ್ಲಿ ಬಂದು ಶ್ರೀನಿವಾಸಪುರ ಇದು, ಅದು ಪಾಪನಪಳ್ಳಿ ಉಪಾಸಪುರಂ ಅಂತ. ಅಲ್ಲಿ ಸಾಧುಗಳು ಸನ್ನಾಸುಗಳು ಆಗಿ ಇಲ್ಲಿ ಹೋಗಿ ಸತ್ತಿ ಇಂಥ ಯಾತ್ರಾ ಸ್ಥಳ ಇರೋದು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಮಾಡೋದಕ್ಕೆ. ಅದರಿಂದ ಅಂತ ಮಹಾನುಭಾವರು ಬಂದರೆ ಏನೋ ಒಂದು ಡಿಸ್ಟಿಕಲ್ಲಿ ಯಾತ್ರಾ ಸ್ಥಳ ಆಗಲಿ ಅಂತ ನಮ್ಮ ಒಂದು ಆಶೆಯಿಂದ ನಾವು ಇದಕ್ಕೂ ಒಪ್ಕೊಂಡು. ಹೌದೌದು, ಅದೃಷ್ಟ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ದೇವರು ಯಾವ ರೂಪದಲ್ಲಿ ಬರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ರೂಪದಲ್ಲೇ ಬಂದಿರ್ಬೋದು, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಎಲ್ಲರ ಕರ್ತವ್ಯನೇ ಆಗಿದೆ. ಓಕೆ. ನೋಡಿದ್ರ ಪ್ರೇಕ್ಷಕರೇ, ನಮ್ಮ ಶ್ರೀನಿವಾಸಪುರದಲ್ಲಿ ಎಂಥ ಸುಸಂದರ್ಭ ಬರ್ತಾ ಇದೆ. ನಮ್ಮ ವೆಂಕಟರೆಡ್ಡಿ ಸಾಹೇಬ್ರು ಹೇಳ್ದಂಗೆ ಗವಿಘಟ್ಟ, ಅದ್ರ ಬಗ್ಗೆ ಈಗಾಗಲೇ ನಾವೆಲ್ಲ ನಮ್ಮ NK ಭಾರತ್ ನ್ಯೂಸ್ 24x7 ಈ ಗವಿಘಟ್ಟ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ಗವಿಘಟ್ಟದಲ್ಲಿ ಹಿಂದೆ ಪಾಂಡವರು ವಾಸವಾಗಿದ್ದರಂತೆ. ಹಾಗೆ ಅನೇಕ ಮುನಿವರ್ಯರು ಕೂಡ ವಾಸವಾಗಿ ಅಲ್ಲಿ ಧ್ಯಾನ ಮಾಡಿದ್ದಾರೆ. ಒಳ್ಳೆ ಒಂದು ಜಾಗ ಆಗಿದೆ ಅದು. ಈಗ ಗವಿಯನ್ನು ಭೂಮಿಯ ಒಳಭಾಗದಲ್ಲಿ ಅಂದರೆ ಮಣ್ಣಿನ ಒಳಭಾಗದಲ್ಲಿ ಗವಿಯನ್ನು ಸುಮಾರು ಒಂದು 1/2 ಕಿಲೋಮೀಟರ್ನಷ್ಟು ಅಗದು ಅಲ್ಲಲ್ಲಿ ದೇವರುಗಳನ್ನೆಲ್ಲ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಬುಲೆಟ್ ಎಂಟ್ರೆಡ್ಡಿಯವರು ಮತ್ತು ನಾಗಣ್ಣವರ ಇದು ಶ್ರಮ ತುಂಬ ಜಾಸ್ತಿ ಇದೆ. ಅಂತಹ ಜಾಗಕ್ಕೆ ಮೊನ್ನೆ ಜಾತ್ರೆಗೆ ಕೂಡ ನಮ್ಮ MLA ಇರ್ಬೋದು, CMR ಸಾಹೇಬರು ಇರ್ಬೋದು, ಓಂಶಕ್ತಿ ಚಲಪತಿ ಇರ್ಬೋದು, ಇನ್ನೂ ಅನೇಕ ಗಣ್ಯರೆಲ್ಲ ಬಂದು ಹೋಗಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ಅದೇ ಜಾಗಕ್ಕೆ ಇಂಥ ದೊಡ್ಡ ವ್ಯಕ್ತಿಗಳು ಕೂಡ ದೇವರ ದಯನೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿದೆ. ಅಘೋರಿ ಅಂದರೆ ಯಾರು? ಶಿವನ ಶೈವರವರು. ವೈಷ್ಣವರಂದರೆ ಶ್ರೀ ವಿಷ್ಣುವಿನ ಭಕ್ತರು. ಅಘೋರಿಗಳು ಅಂದರೆ ಶೈವರು, ಅಂದರೆ ಶಿವನ ಭಕ್ತರು, ಶಿವನ ನಿಜವಾದ ಆರಾಧಕರು. ಅವರು ಈ ಒಂದು ಜನ್ಮದಲ್ಲೇ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಮುಂದಿನ ಜನ್ಮನೇ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಈ ಜನ್ಮದಲ್ಲೇ ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವರು ತ್ಯಾಗ ಮಾಡಿರ್ತಾರೆ ಶಿವನಿಗೋಸ್ಕರ ತಮ್ಮ ಶರೀರವನ್ನೇ. ಅಂದರೆ ಅವರು ಬಹಳ ಕನಿಷ್ಠ ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರೆ. ಶಿವನ ವಿಭೂತಿ ಮತ್ತು ರುದ್ರಾಕ್ಷಿಗಳ ಸಮೇತ ಭಯಂಕರವಾದಂತಹ ಶಿವನ ರೂಪದಲ್ಲೇ ರುದ್ರ ಕಾಳಭೈರವ ಇದ್ದಂಗೆ ಕಾಣಿಸ್ತಾರೆ. ಆದರೂ ಕೂಡ ಅವರು ಮಾಡಿದ ಆಶೀರ್ವಾದದಿಂದ ನಮಗೆ ಒಳ್ಳೆಯದೇ ಆಗ್ತದೆ. ಅವರು ಮಾಡುವ ಆಶೀರ್ವಾದದಿಂದ ನಮ್ಮ ಬಯಕೆಗಳು ಈಡೇರ್ತವೆ. ಅವರನ್ನು ನಮ್ಮ ಮನೆಗೆ ಪಾದವನ್ನು ಇಟ್ಟಿದ್ದೇ ಆದರೆ ನಮ್ಮ ಮನೆ ನಂದನವನ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಜನಗಳು ಹೇಳ್ತಾರೆ. ಈಗ ಬರ್ತಾ ಇರುವಂತಹ ಸ್ವಾಮೀಜಿಗಳು ಯಾವ ರೀತಿ ಇದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ನಾಳೆ ನಮಗೆ ತಿಳಿಯಲಿದೆ. ನಾಳೆ 9:00ವರೆಗೆ ಅವರು 9:30ರಿಂದ 10:00 ಒಳಗೆ ಅವರು ಶ್ರೀನಿವಾಸಪುರಕ್ಕೆ ಆಗಮಿಸಿ ಶ್ರೀನಿವಾಸಪುರದ ಗವಿಘಟ್ಟಾಗೆ
ಅವರು ಬರಲಿದ್ದಾರೆ. ಭಕ್ತಾದಿಗಳು ಶ್ರೀನಿವಾಸಪುರ ಮತ್ತು ಸುತ್ತಮುತ್ತಲಿನ ಹಳ್ಳಿಯವರು ಮತ್ತು ಯಾರೇ ಆಗಿರ್ಬೋದು, ಭಕ್ತಾದಿಗಳು ಈ ಒಂದು ಸದುಪಯೋಗವನ್ನು ಬಳಸಿಕೊಳ್ಳಿ. ಇದು ಶ್ರದ್ಧೆ ಭಕ್ತಿ ಇರುವಂಥವರು ಪಾದಪೂಜೆ ಮಾಡಿ ಸ್ವಾಮಿಗಳ ಆಶೀರ್ವಾದ ಪಡ್ಕೊಳ್ಳಿ. ಅವರು ಕುಂಭಮೇಳದಲ್ಲಿ ಪರಿಚಯ ಆಗಿರುವಂಥವರು. ಕುಂಭಮೇಳದಲ್ಲಿ ನಮ್ಮ ಕಡೆಯಿಂದನೇ ಯಲಹಂಕ ಕಡೆಯಿಂದ ಒಬ್ಬರು ಮೇಡಮ್ನವರು ಅಲ್ಲಿಗೆ ಹೋಗಿರ್ತಾರೆ. ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಕೊಂಡು ಅವರು ಕನ್ನಡ ಮಾತಾಡ್ತಾ ಇರೋದನ್ನು ನೋಡಿ ಈ ಕನ್ನಡ ಮಾತಾಡೋರಂಥ ಇವರನ್ನು ಆ ಬಾಬಾಗಳು ಮಾತಾಡಿಸಿದ್ದಾರೆ. ಕನ್ನಡ ಅಂತ ಹೇಳ್ಬಿಟ್ಟು ಭಾಷೆ ಅಭಿಮಾನದಿಂದ ಅಲ್ಲಿಂದ ಅವರು ಪರಿಚಯ ಆಗಿ ನಮಗೆ ನಿಲ್ಲೋದಕ್ಕೆ ಒಂದು ನೆಲೆ ಬೇಕು, ಎಲ್ಲಾದರೂ ಒಂದು ಆಶ್ರಮ ಕಟ್ಕೊಂಡು ಇರ್ತೀವಿ ಅಂತ ಹೇಳಿದಾಗ ಅವರಿಗೆ ಇಲ್ಲಿರುವಂಥ ಬುಲೆಟ್ ವೆಂಕಟರೆಡ್ಡಿ ಮತ್ತು ನಾಗಣ್ಣ ಅವರು ಪರಿಚಯ ಆಗಿ ಇಲ್ಲಿ ತೋರಿಸೋಣ ಗವಿಘಟ್ಟ ಅನ್ನೋದನ್ನು ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದಾರೆ. ಗವಿಘಟ್ಟವನ್ನು ವೀಕ್ಷಿಸುವುದಕ್ಕೆ, ದೇವರ ಆಶೀರ್ವಾದ ಪಡೆಯೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಅವರ ಆಶೀರ್ವಾದವನ್ನು ಇವಾಗ ಅಘೋರಿಗಳು ಅಂತ ಹೇಳಿದ್ರೆ ದೇವರಿಗೂ ಮತ್ತು ನಮಗೂ ಮಧ್ಯೆ ಇರುವಂತಹ ಒಂದು ಸಾಧು ಸನ್ಯಾಸಿಗಳು. ನಾವು ನೇರವಾಗಿ ದೇವರನ್ನು ಮಾತಾಡೋಕ್ಕಾಗಲ್ಲ, ನೇರವಾಗಿ ದೇವರ ವರವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಅಘೋರಿಗಳ ಮೂಲಕ, ಸಾಧು ಸನ್ಯಾಸಿಗಳ ಮೂಲಕ, ಗುರುಗಳ ಮೂಲಕ ನಾವು ದೇವರ ಸನ್ನಿಧಾನಕ್ಕೆ ನಾವು ಸೇರಬೇಕು. ದೇವರ ಸನ್ನಿಧಾನದಿಂದ ನಾವು ಆಶೀರ್ವಾದಗಳನ್ನು ಪಡ್ಕೋಬೇಕಾಗುತ್ತೆ. ಈ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ, ಎಲ್ಲರೂ ಈ ಭಾಗ್ಯವನ್ನು ಪಡೀರಿ. ನಾಳೆ ಸ್ವಲ್ಪ ಶುದ್ಧವಾಗಿ ನೀವೆಲ್ಲರೂ ಬಂದು ಸ್ವಾಮಿಗಳ ದರ್ಶನ ಪಡ್ಕೊಳ್ಳಿ. ಇನ್ನೂ ಸಾಧ್ಯವಾದರೆ ಮನೆಗೆ ಕರೆಸಿ ಪಾದಪೂಜೆ ಮಾಡಿ ಅವ್ರಿಗೆ ಹಣ್ಣು ಹಂಪಲು ದಕ್ಷಿಣೆಗಳನ್ನು ನೀಡಿ ಅವ್ರನ್ನ ಸಂತೋಷಪಡಿಸಿ ನಮ್ಮ ಶ್ರೀನಿವಾಸಪುರದಿಂದ ಕಳಿಸ್ಕೊಡೋಣ. ಈ ಶ್ರೀನಿವಾಸಪುರದಿಂದ ಹೋದ ಮೇಲೆ ಕೋಲಾರ್ನಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾದಂತಹ ನಮ್ಮ BJP ಅಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿಯವರು ಕೂಡ ಮನೆಗೆ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಅವರ ಪಾದಪೂಜೆ ನಡೀತದೆ. ಅಲ್ಲಿಂದ ಮುಂದೆ CMR ಸಾಹೇಬರು ಕೂಡ ಅವರು ಕೂಡ ಬರೋದಕ್ಕೆ ಒಂದು ಆಸ್ಪದ ಇದೆ, ಅಲ್ಲಿ ಕೂಡ ಹೋಗೋದು ಆಸ್ಪದ ಇದೆ ಒಂದು, ಮತ್ತು ರೈತರನ್ನು ಕೂಡ ಸೇರಿಸ್ತಾ ಇದ್ದಾರೆ. ಹೀಗೆ ಬೇರೆ ಬೇರೆಯವರು ಅವರನ್ನು ಸಂದರ್ಶಿಸಿ ಪಾದಪೂಜೆ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ನೀವು ಕೂಡ ಎಲ್ಲರೂ ಕೂಡ ಈ ಭಾಗ್ಯವನ್ನು ಕಣ್ಣಾರೆ ನೋಡೋಣ, ಕೈಯಾರೆ ಮುಟ್ಟಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳೋಣ, ಆಶೀರ್ವಾದ ಪಡೆಯೋಣ. ನಮ್ಮ ಪಾಪಗಳನ್ನು ಕಳೆದು ಪುಣ್ಯವಂತರಾಗಿ ಬಾಳೋಣ. ಅವ್ರಿಗೆ ಇವರು ಹೇಳಿದಂತೆ 2 ಎಕರೆ ಜಮೀನು ಕೊಟ್ಟು ಅವರ ಆಶ್ರಮವನ್ನು ಸ್ಥಾಪಿಸಿಕೊಂಡು ಅವರು ಈ ಊರಿನಲ್ಲಿ ನೆಲೆಸ್ಕೊಂಡ್ರೆ ನಿಜವಾಗಲೂ ಕೂಡ ಕುಂಭಮೇಳದಲ್ಲಿ ಅಲ್ಲಿ ಮಿಂದು ಬಂದಂತಹ ಸ್ವಾಮಿಗಳು ನಮ್ಮ ತಾಲೂಕಿನಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇವರನ್ನು ಎಲ್ಲರೂ ನಾವು ಸದುಪಯೋಗ ಪಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. NK ಭಾರತ್ ನ್ಯೂಸ್ 24/7.